ದೇವ್ರ ನಮ್ಮ ಸ್ತೋತ್ರವಾಗಲಿ. ಬನ್ನಿರಿ, ಈ ದಿನ ವಾಕ್ಯ ಭಾಗವನ್ನು ನಾವೆಲ್ಲರೂ ನೋಡಿಕೊಳ್ಳೋಣ. ಆದಿಕಾಂಡ 19ನೇ ಅಧ್ಯಾಯ, Genesis chapter 19, 6ನೇ ವಚನದಿಂದ 10ನೇ ವಚನಗಳ ತನಕ. ರೈಟ್, ಈ ಭಾಗವನ್ನು ನಾವೆಲ್ಲರೂ ಉತ್ತರ ಪ್ರತ್ಯುತ್ತರವಾಗಿ ಕೂಡ. ಲೋಟನು ಅವರ ಬಳಿಗೆ ಹೊರಕ್ಕೆ ಬಂದು ತನ್ನ ಹಿಂದೆ ಕದ ಹಾಕಿ, ಈ ಪಾತಕವನ್ನು ಮಾಡಬೇಡಿರಿ, ನನಗೆ ಪುರುಷರನ್ನರಿಯದ 2 ಹೆಣ್ಣು ಮಕ್ಕಳಿದ್ದಾರೆ, ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನು, ಮನಸ್ಸು ಬಂದಂತೆ ಮಾಡಬಹುದು. ಆದರೆ ಆ ಮನುಷ್ಯರು ನನ್ನ ಆಶ್ರಯಕ್ಕೆ ಬಂದವರು, ಅವರಿಗೆ ಏನು ಮಾಡಕೂಡದು ಎಂದು ಹೇಳಲು ಅವರು 9ನೇ ವಚನ. ರೈಟ್, ದಾರಿ ಬಿಡು ಎಂದು ಹೇಳಿ, ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಬೇಕು. ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೇ ಕೇಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಗಿಸಿ ಕದವನ್ನು ಒಡೆದು ಬಿಡಬೇಕೆಂದಿದ್ದರು. 10ನೇ ವಚನ ಎಲ್ಲರೂ ಸೇರಿದುಕೊಳ್ಳೋಣ. ಆದರೆ ಒಳಗಿದ್ದ ಆ ಮನುಷ್ಯರು ಕೈ ಚಾಚಿ ಲೋಟನನ್ನು ತಮ್ಮ ಕಡೆಗೆ ಮನೆಯೊಳಗೆ ಸೇರಿಸಿ ಕದ ಮುಚ್ಚಿದವರು. ದೇವರು ನಡೆಸಿಕ್ಕಾಗಿ ಯಾರಾದ್ರೂ ಒಬ್ಬರು ಚಿಕ್ಕ ಪ್ರಾರಂಭ ಮಾಡಿ. ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರು, ಮುಂಜಾನೆ ವೇಳೆಯಲ್ಲಿ ನಮಗೆ ಪ್ರಾರ್ಥಿಸಲಿಕ್ಕೆ ಕೃತಜ್ಞತೆಗಾಗಿ ಸ್ತೋತ್ರ ರಾಜ. ಈ ದಿನವನ್ನು ನಮಗೆ ಅನುಗ್ರಹಿಸಬೇಕಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ನಿನ್ನೆಲ್ಲ ನಮ್ಮ ಸಂಗಡ ಜೊತೆಗಾರನಾಗಿದ್ದು, ಕಾವಲುಗಾರನಾಗಿದ್ದು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವ ಅಡ್ಡಿ ಆತಂಕ ಇಲ್ಲದಂತೆ ನಡೆಸಬೇಕಾಗಿ ಸ್ತೋತ್ರ ರಾಜ. ಈ ನಿನ್ನ ಹಾಡುಗಳ ಮೂಲಕ, ವಾಕ್ಯಗಳ ಮೂಲಕ ನಮ್ಮ ಮಧ್ಯದಲ್ಲಿ ಮಾತಾಡು ರಾಜ. ವಾಕ್ಯ ಹೇಳುವಂತ ಬ್ರದರನ್ನು ನೀನು ಆಶೀರ್ವದಿಸಲ್ತಾನೆ. ಕಾನ್ಫಿಡೆನ್ಸ್ ಒಂದೊಂದು ಆತ್ಮವನ್ನು ನಿನ್ನ ವಾಕ್ಯದಲ್ಲಿ ತುಂಬಿಸುವಂತೆ ಸಹಾಯ ಮಾಡು ರಾಜ. ಈ ವಾಕ್ಯ ಭಾಗ್ಯವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಆಮೆನ್. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಲೋಟನು ಇರುವ ಊರು ಬಹಳ ಭಯಂಕರವಾದ ಊರು, ಅಲ್ಲಿರುವ ಪ್ರಜೆಗಳು ಭಯಂಕರವಾದ ಪ್ರಜೆಗಳು ಎಂಬುದಾಗಿ ಹೇಳುವುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿದೆ. ಗಮನಿಸಿದಾಗ ಇವರೆಲ್ಲರೂ ಎಷ್ಟು ಭಯಂಕರವಾದ ಪ್ರಜೆಗಳಂದ್ರೆ, ನಾವು ಇಲ್ಲಿ ನೋಡಿದ್ವಿ 5ನೇ ವಚನ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ, ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರು ನಮಗೆ ಸಂಘವಾಗಬೇಕೆಂದು ಕೂಗಿ ಹೇಳಿದರು. ಯಾರ್ಯಾರು? 4ನೇ ವಚನ, ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಪ್ರಿಯರಾದವರೇ, ಹುಡುಗರು ಇಂದ ಮುದುಕರು ಸಹಿತವಾಗಿ ಅಂದ್ರೆ ಅಲ್ಲಿ ಬಹುಭಯಂಕರವಾದ ಪ್ರಜೆಗಳಿದ್ದಾರೆ. ಅವಳ ಕೆಟ್ಟೋಗಿದೆ. ದೇವರು ಕಣ್ಣೆತ್ತಿ ನೋಡಿದಾಗ ಅವರ ಭಯಂಕರವಾದ ಸ್ಥಿತಿ ದೇವರ ಕಣ್ಣು ಮುಂದೆ ಕಂಡು ಬಂದಿದೆ. ಅದಕ್ಕಾಗಿ ದೇವರಿಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬಂದಿತ್ತು. ಅದಕ್ಕಾಗಿ ಆ ಪಟ್ಟಣವನ್ನು ನಾಶ ಮಾಡುವುದಕ್ಕಾಗಿ ದೇವಾದಿದೇವರು ಈ ಪಟ್ಟಣದೊಳಗೆ ಬಂದಿದ್ದಾನೆ. ಪ್ರಿಯದವರೇ, ದೇವರು ಅನ್ಯಾಯಗಾರನಲ್ಲ. ದೇವರು ಈ ಪಟ್ಟಣವನ್ನು ಹಾಳು ಮಾಡುವುದಕ್ಕಿಂತ ಮುಂಚೆ ತನ್ನ ಪ್ರವಾದಿಯಾದ, ಇಲ್ಲದಿದ್ದರೆ ತನ್ನ ಭಕ್ತನಾಗಿರುವ, ನೀತಿವಂತನಾಗಿರುವ ಲೋಟನನ್ನು ಈ ಪ್ರಾಂತಕ್ಕೆ ಕಳುಹಿಸಿ ಕೊಟ್ಟಿದ್ದಾನೆ. ಈ ಲೋಟನ ಜೀವಿತ ಮೂಲಕ ಅವರಾದರೂ ಮಾನಸಾಂತರ ಹೊಂದಬೇಕೆಂಬುದೇ ದೇವರು ಚಿತ್ತವಾಗಿದೆ. ಪ್ರಿಯರೇ, ಹೌದಲ್ವೇ? ರೈಟ್. ಪ್ರಿಯರಾದವರೇ,
ಈ ರೀತಿಯಾಗಿ ಲೋಟನನ್ನು ಅವರು ಕಳುಹಿಸಿಕೊಟ್ಟಿದಾಗ ಅವರು ಲೋಟನ ಮಾತುಗಳನ್ನು ಕೇಳದೆ ಲೋಟನನ್ನು ಅವರ ಮನೆಯವರನ್ನು ಸಹ ಎಷ್ಟು ತೃಣೀಕಾರ ಮಾಡಿದ್ದಾರೆ. ಅದಕ್ಕಾಗಿ ಈ ಎಂತ ಭಯಂಕರವಾಗಿ ಆ ಪ್ರಜೆಗಳಿದ್ದಾರೋ, ಲೋಟನು ಎಷ್ಟು ಬಾಧೆಗಳನ್ನು ಅನುಭವಿಸಿದ್ದಾನೆ ಅವರ ಮಧ್ಯದಲ್ಲಿ. ಪರಿಶುದ್ಧಾತ್ಮ ದೇವರು ಪೇತ್ರನು ಬರೆದಿರುವ ಪತ್ರಿಕೆ 2ನೇ ಅಧ್ಯಾಯ 2ನೇ ಅಧ್ಯಾಯ ಪೇತ್ರ ಬರೆದಿರುವ 2ನೇ ಪತ್ರಿಕಾ 2ನೇ ಅಧ್ಯಾಯ 6-7 ವಚನಗಳಲ್ಲಿ ದೇವರು ನಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದಾನೆ. ಬನ್ರಿ, ಪೇತ್ರ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7 ವಚನಗಳು. ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ಬೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ನೀತಿವಂತನಾಗಿರುವ ಲೋಟನು ಆ ಭಯಂಕರವಾದ ಆ ಅಧರ್ಮಿಗಳ ಮಧ್ಯದಲ್ಲಿ ದೇವರು ಲೋಟನನ್ನು ಕಳುಹಿಸಿಕೊಟ್ಟಿದ್ದಾನೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ದೇವರು ಒಬ್ಬರಿಗೆ ತೀರ್ಪು ಮಾಡಬೇಕಾದ್ರೆ ತೀರ್ಪು ಮಾಡೋದಕ್ಕಿಂತ ಮುಂಚೆ ಅವರಿಗೆ ಸತ್ಯ ಮಾರ್ಗವನ್ನು, ನಿಜವಾದ ಒಳ್ಳೆ ಮಾರ್ಗವನ್ನು ಬೋಧಿಸುವ ಆತನಾಗಿದ್ದಾನೆ. ಆ ಬೋಧನೆ ಕೇಳಿ ಯಾರಾದರೂ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿದ್ರೆ ಅವರು ತಪ್ಪಿಸಿಕೊಳ್ಳುತ್ತಾರೆ. ಈ ಉದಯಕಾಲ ಧ್ಯಾನ ಭಾಗಗಳನ್ನು ನಾವು ಧ್ಯಾನಿಸುತ್ತಾ ಇರುವಾಗ ದೇವರ ಅದ್ಭುತವಾದ ವಿಷಯಗಳನ್ನು ನನ್ನ ಸಂಗಡ ಹಂಚಿಕೊಂಡಿದ್ದಾನೆ. ಅವರೇ, ಜಲಪ್ರಳಯದ ನಂತರ ಈ ಹಾಮು ಕುಲದವರು ಶಾಪಗ್ರಸ್ತರಾಗಿರುವುದನ್ನು ನಾವು ನೋಡಿದ್ವಿ. ಈ ಶಾಪಗ್ರಸ್ತರಾಗಿರುವ ಕುಲದಿಂದಲೇ ಕಾರಣದಲ್ಲಿರುವ ಅನೇಕ ಪ್ರಜೆಗಳು, ಅವರ ಪಿತೃಗಳು, ಕುಲದವರು ಎಲ್ಲರೂ ಬಂದು ಬಿಟ್ಟಿದ್ದಾರೆ. ಆದ್ರೆ ದೇವರು ಎಷ್ಟು ಪ್ರೀತಿಯುಳ್ಳ ದೇವರು ಅಂದ್ರೆ, ಅಬ್ರಾಹ್ಮನನ್ನು ಆರಿಸಿಕೊಂಡು ಅಬ್ರಾಹ್ಮನ ಮುಖಾಂತರ ಅಬ್ರಾಹ್ಮನ ತಮ್ಮನ ಮಗನಾದ ಲೋಟನನ್ನು ಸಹ ಆರಿಸಿಕೊಂಡು ಈ ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದಿದ್ದಾನೆ. ಯಾಕಂದ್ರೆ ದಾರಿ ತೊಲಗಿ ಹೋಗಿರುವ ಈ ಪ್ರಜೆಗಳು ಪುನಃ ದೇವರ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ, ಮಾನಸಾಂತರ ಹೊಂದಬೇಕೆಂಬುದಾಗಿ ದೇವರು ಈ ನೀತಿವಂತರನ್ನಾಗಿರುವ ಅಬ್ರಾಹ್ಮನನ್ನು ಮತ್ತೆ ಲೋಟನನ್ನು ಸಹ ಕಳುಹಿಸಿಕೊಟ್ಟಿದ್ದಾನೆ. ಯಾವಾಗ ಅಬ್ರಾಹ್ಮನು ನೀತಿವಂತನಾಗಿದ್ದಾನೆ, ಹೇಗ ನೀತಿವಂತನಾಗಿದ್ದಾನೆ, ನೀತಿವಂತನಿಲ್ಲ ಒಬ್ಬನಾದ್ರಿಲ್ಲಲ್ವಾ ಎಂಬುದಾಗಿ ನಾವು ಸಾಧಾರಣವಾಗಿ ಮಾತಾಡ್ತೀವಿ ದೇವರ ವಾಕ್ಯದ ಪ್ರಕಾರ. ಆದ್ರೆ ಯಾವಾಗ ನಾವು ನಂಬುತ್ತೀವೋ ದೇವರನ್ನು, ಆವಾಗ ಅದು ನಮಗೆ ನೀತಿ ಎಂಬುದಾಗಿ ಪಡುತ್ತದೆ. ರೋಮಪುರದವರು ಬರೆದಿರೋ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇದನ್ನು ನೋಡ್ತೀವಿ. ಅಬ್ರಾಹ್ಮನು ದೇವರನ್ನು ನಂಬಿದಾನೆ, ಅದು ಆತನಿಗೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ನನ್ನ ಆತ್ಮೀಯ ಸಹೋದರ ಸಹೋದರಿ, ಈ ಮುಂಜಾನೆ ಕಾಲ ಸಮಯದಲ್ಲಿ ಪಾಪಿಗಳಾಗಿರೋ ನಾವು ಸಹ ನೀತಿವಂತರು ಎಂಬುದಾಗಿ ದೇವರಿಗೆ ಎಣಿಸಿದ್ದಾನೆ. ಹೇಗಾದ್ರೆ ನಾವು ಸಹ ಆತನನ್ನು ನಂಬಿದ್ದೀವಿ. ಆತನನ್ನು ನಂಬುವವರೆಲ್ಲರೂ ನೀತಿವಂತರನ್ನಾಗಿ ದೇವರು ಮಾಡುವ ಆತನಾಗಿದ್ದಾನೆ. ಈಗ ನಾವು ಗಮನಿಸಿದರೆ, ಲೋಟನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ದೇವರು ಸೊದೋಮ ಮತ್ತೆ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶವನ್ನು ವಿಧಿಸಿದ್ದಾನೆ. ಯೂದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಚನದಲ್ಲೂ ಸಹ ಈ ಮಾತುಗಳನ್ನು ನಾವು ನೋಡ್ತೀವಿ. ಬನ್ರಿ, ಯೂದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ.
ಸೊದೋಮ ಗೊಮೋರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಣ ರೈಟ್ ಶುರು ಮಾಡ್ರಿ. ಸೊದೋಮ್ ಗೋಮರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಲಿನ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಚಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಭವಿಸುವುದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ನೋಡಿದ್ರ ಪ್ರೇರೆ, ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಇದು ಅವರು ಮಾಡಿರುವ ತಪ್ಪು. ಅವರ ಪಾಪ ಏನಪ್ಪಾ ಅಂದ್ರೆ ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ, ಜಾರತ್ವವನ್ನು ನಡೆಸಿರುವುದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ಉದಾಹರಣೆಯಾಗಿ ಹೇಳಲ್ಪಟ್ಟಿದ್ದಾರೆ. ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿ ಇದೇ ರೀತಿಯಾಗಿರುತ್ತದೆ. ಈಗ ಸದ್ಯಕ್ಕೆ ನೋಡುವಾಗ ದುರ್ಮಾರ್ಗಿಗಳು ಚೆನ್ನಾಗಿ ಕಂಡು ಬರ್ತಾರೆ. ಕಾರಣ ಏನಂದ್ರೆ ದೇವರು ಕೃಪೆಯಿಂದ ಎಲ್ಲರನ್ನು ಕ್ಷಮಿಸುತ್ತಾ ಇದ್ದಾನೆ. ಈ ಕಾಲವು ನಾವಿರುವ ಈ ಕಾಲವನ್ನು ಕೃಪಾ ಕಾಲವೆಂಬುದಾಗಿ ಹೇಳಬಹುದು. ದಿಸ್ ಪೀರಿಯಡ್ ಈಸ್ ಕಾಲ್ಡ್ ದ ಪೀರಿಯಡ್ ಆಫ್ ಆರ್ ದ ಟೈಮ್ ಆರ್ ಡಿಸ್ಪೆನ್ಸೇಷನ್ ಆಫ್ ಗ್ರೇಸ್. ಕೃಪೆ, ದೇವರ ಕೃಪೆ. ಕೃಪೆ ಇಂಗ್ಲಿಷ್ ಅಲ್ಲಿ ಗ್ರೇಸ್ ಎಂಬುದಾಗಿ ಕರೀತೀವಿ. ಗ್ರೇಸ್ ಪೀರಿಯಡ್ ಗೊತ್ತಲ್ವಾ ನಮಗೆ? ಗ್ರೇಸ್ ಪೀರಿಯಡ್ ಅಂದ್ರೆ ಏನು? ಕೃಪೆಯ ಕಾಲ. ಇನ್ನು ಸ್ವಲ್ಪ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಟ್ರೈ ಮಾಡೋಣ. ನಾವು ಇನ್ಶೂರೆನ್ಸ್ ಮಾಡಿಸಿಕೊಳ್ತಾ ಇರ್ತೀವಿ, ಇನ್ಶೂರೆನ್ಸ್ ಕಟ್ತಾ ಇರ್ತೀವಿ. ಈ ತಿಂಗಳಿನ 1ನೇ ತಾರೀಕು ನಾನು ಒಂದು ಪ್ರೀಮಿಯಂ ಆಗಿರುತ್ತದೆ ಅನ್ಕೊಂಡ್ರೆ ನಾನು ಕಟ್ಟಿಲ್ಲ. ಆಗ ಏನಾಗುತ್ತೋ ಗೊತ್ತಾ, ಅವನು ನಮ್ಗೆ ಒಂದು ಮೇಲ್ ಕಳಿಸ್ಕೊಡ್ತಾನೆ, ಇಲ್ಲದಿದ್ರೆ ಮೆಸೇಜ್ ಬಂದ್ಬಿಡುತ್ತದೆ, ನೀನು ಕಟ್ಟಬೇಕಾದ ಸಮಯಕ್ಕೆ ನೀನು ಕಟ್ಟಿಲ್ಲದ ಕಾರಣ ಕಂಪನಿಯಿಂದ ನಿಮಗೆ 1 ತಿಂಗಳು ಗ್ರೇಸ್ ಪೀರಿಯಡ್ ಕೊಡಲಾಗಿರುತ್ತದೆ. ಇಷ್ಟರೊಳಗೆ ನೀವು ಕಟ್ಟಿದ್ರೆ ನಿಮ್ಮ ಪಾಲಿಸಿ ಪುನಃ ಆಕ್ಟಿವ್ ಆಗುತ್ತದೆ ಎಂಬುದಾಗಿ ಮೆಸೇಜ್ ಬರುತ್ತದೆ. ಅಂದ್ರೆ ಪ್ರಿಯದವರೇ, ಈ ಗ್ರೇಸ್ ಪೀರಿಯಡ್ ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ, ಅವರು ದಯೆಯಿಂದ ಪಾಪ ಏನೋ ಅವ್ರಿಗೇನೋ ಕಷ್ಟ ಆಗಿರ್ಬೋದು, ಪರವಾಗಿಲ್ಲ ಬಿಡಿ, ಇನ್ನೊಂದು ತಿಂಗಳು ನೋಡೋಣ, ಈ 1 ತಿಂಗಳ ಒಳಗಡೆ ಅವರು ಕಟ್ಟಬೇಕಾದ ಪ್ರೀಮಿಯಂ ಕಟ್ಟರೆ ಅವರು ಪಾಲಿಸಿಯನ್ನು ಆಕ್ಟಿವ್ ಮಾಡಿ ಪುನಃ ಅವ್ರಿಗೆ ಬರಬೇಕಾದ ಬೆನಿಫಿಟ್ಸ್ ಎಲ್ಲ ಕೊಡೋಣ ಎಂಬುದಾಗಿ ಈ ಕಂಪನಿದವರು ಒಂದೊಂದು ಅವಕಾಶ ಕೊಡ್ತಾ ಇರ್ತಾರೆ. ದಟ್ಸ್ ಕಾಲ್ಡ್ ಗ್ರೇಸ್ ಪೀರಿಯಡ್ ಎಂಬುದಾಗಿ ಸ್ಪಷ್ಟವಾಗಿ ಬರೆದಿರ್ತಾರೆ ಅವರು. ಗ್ರೇಸ್ ಪೀರಿಯಡ್ ಎಂಬುದಾಗಿ. ಗ್ರೇಸ್ ಪೀರಿಯಡ್ ಅಂದ್ರೆ ದೇವರು ಇಲ್ಲಿ ಆತ್ಮೀಯ ಬೈಬಲ್ ನಲ್ಲಿ ನಾವು ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದ್ರೆ, ದೇವರು ದಯ ತೋರಿಸಿ ತನ್ನ ದಯೆಯಿಂದಲೇ ಈ 1 ದಿನ ಇಲ್ಲದ್ರೆ ಈ 1 ವರ್ಷ ಇರಲಿ, ಈ 1 ವರ್ಷನಾದ್ರೂ ಅವರು ಮಾನಸಾಂತರ ಹೊಂದಿ ನನ್ನ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬ ಆಸೆಯಿಂದ ದೇವರು ನಮ್ಮ ಆಯುಷನ್ನು ಹೆಚ್ಚಿಸುತ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನಂದ್ರೆ, ಬಿಡಿ ಪಾಪ ಏನೋ ಬಲಹೀನರು ನನ್ನ ಮಕ್ಕಳು, ಗೊತ್ತಿಲ್ಲ ಅವ್ರಿಗೆ ಏನು ಗೊತ್ತಿಲ್ಲ, ಈ 1 ದಿನ, ಈ 1 ವರ್ಷ, ಈ 1 ವಾರ, ಈ 1 ತಿಂಗಳು ನೋಡೋಣ, ಈ 1 ತಿಂಗಳು ಟೈಮ್ ಕೊಡೋಣ, ದಯ ತೋರಿಸೋಣ, ಇರ್ಲಿ ಏನಾದ್ರೂ ಅವರು ತಿರುಗಿಕೊಳ್ಳುತ್ತಾರೆ ನನ್ನ ಕಡೆಗೆ ಎಂಬ ಆಸೆಯಿಂದ ದೇವರು ನಮ್ಮನ್ನು ಈ ದುರ್ಮಾರ್ಗಿಗಳಾಗಿರುವ ಪ್ರಜೆಗಳನ್ನು ಸಹ ನಾಶ ಮಾಡದೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ದೀರ್ಘ ಶಾಂತವುಳ್ಳವನಾಗಿ ದೇವರು ನಮ್ಮ ಆಯುಷನ್ನು ಹೆಚ್ಚಿಸುತ್ತಾ ಇದ್ದಾನೆ. ಅದಕ್ಕಾಗಿ ದೇವರು ನಮ್ಮ ಸ್ತೋತ್ರವಾಗಲಿ. ನಾವೆಷ್ಟೋ ಕೃತಜ್ಞರಾಗಿ ಜೀವಿಸಬೇಕು. ನಾವೆಷ್ಟೋ ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ನಾವು ಪಾಪಿಗಳಾಗಿರುವಾಗ
ದೇವರು ನಮ್ಮನ್ನು ಶಿಕ್ಷಿಸಲಿಲ್ಲ, ಬೆಂಕಿಯ ಗುಂಡಿಗೆ ನಮ್ಮನ್ನು ದೊಬ್ಬಿಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ದೇವರನ್ನು ನಾವು ಆರಾಧಿಸಬೇಕು. ದೇವರ ಕಡೆಗೆ ತಿರುಗಿ ನಾವು ದೇವರನ್ನು ಘನಪಡಿಸಬೇಕು. ಪ್ರಿಯರೇ, ಬನ್ರಿ, ದುರ್ಮಾರ್ಗಿಗಳಿಗೆ ಆಗಬೇಕಾದ ದುಸ್ಥಿತಿ ಏನಪ್ಪಾ ಅಂದ್ರೆ ಬೆಂಕಿಯ ಗುಂಡಿ. ಭಕ್ತಿಹೀನರಿಗೆ, ಅಧರ್ಮಿಗಳಿಗೆ, ದುರ್ಮಾರ್ಗದಲ್ಲಿ ನಡೆಯುವವರಿಗೆ ಖಂಡಿತವಾಗಿ ಭಯಂಕರವಾದ ಬೆಂಕಿಯ ಗುಂಡಿ ಸಿದ್ಧವಾಗಿದೆ. ಬನ್ನಿರಿ, ಮತ್ತನೆ ಬರೆದಿರುವ ಸುವಾರ್ತೆ 24ನೇ ಅಧ್ಯಾಯ 41ನೇ ವಚನದಲ್ಲಿ ದೇವರು ಯಾರಿಗೆ ಬೆಂಕಿ ಗುಂಡಿ, ಆ ಬೆಂಕಿ ಗುಂಡಲ್ಲಿ ಯಾರಿರ್ತಾರೆ, ಈ ಬೆಂಕಿ ಗುಂಡಿ ಯಾರಿಗೋಸ್ಕರ ದೇವರು ಸಿದ್ಧ ಮಾಡಿದ್ದಾನೋ ಇಲ್ಲಿ ದೇವರು ಸ್ಪಷ್ಟವಾಗಿ ಬರೆದಿದ್ದಾನೆ. ಬನ್ನಿರಿ, ಮತ್ತನೆ ಬರೆದಿರುವ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ ದಯವಿಟ್ಟು ಓದ್ರಿ. ಎಡಗಡೆಯಲ್ಲಿ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನೋಡಿರಾ ಪ್ರಿಯರೇ, ಸಾಕಮ್ಮ. ದೇವರು ಇಲ್ಲಿ ಕರ್ತನ ಏನ್ ಹೇಳ್ತಾ ಇದ್ದಾನೆ? ಶಾಪಗ್ರಸ್ತರೇ, ಶಾಪಗ್ರಸ್ತರೇ. ಯಾರು ಶಾಪಗ್ರಸ್ತರು ಅಂದ್ರೆ ಪಾಪ ಮಾಡುವ ಪ್ರತಿಯೊಬ್ಬನು ಶಾಪಗ್ರಸ್ತನೇ. ನೆನಪಿನಲ್ಲಿ ಇಟ್ಕೊಳ್ಳಿರಿ. ಯಾರೋ ನಮ್ಮನ್ನು ಶಪಿಸುವುದಲ್ಲ, ಏನೋ ಶಾಪ ನಮಗೆ ಬಂದ್ಬಿಟ್ಟಿದೆ ಎಂಬುದಾಗಿ ಹೇಳಿಕೊಳ್ಳುವುದಲ್ಲ. ನಮ್ಮ ಕ್ರಿಯೆಗಳಿಂದ, ನಮ್ಮ ಪಾಪಗಳಿಂದ ನಾವು ಶಾಪಗ್ರಸ್ತರಾಗ್ತಾ ಇರ್ತೀವಿ. ಅದಕ್ಕಾಗಿ ಆದಿಕಾಂಡದಲ್ಲಿ ನಾವು ನೋಡ್ತೀವಲ್ಲ, 3ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾನೆ ದೇವರು? ನಾನು ತಿನ್ನಬಾರದೆಂಬುದಾಗಿ ಹೇಳಿರುವ ಹಣ್ಣನ್ನು ನೀನು ತಿಂದಿದೆಯಲ್ಲ, ಅದಕ್ಕೆ ಕಾರಣ ಈ ಭೂಮಿ ಶಪಿಸಲ್ಪಟ್ಟಿದೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನೀನು ಶಾಪಗ್ರಸ್ತರಾಗಿದೆಯಾ ಎಂಬುದಾಗಿ ದೇವರು ಹೇಳಿದ್ದಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಭೂಮಿ ಶಪಿಸಲ್ಪಟ್ಟಿದೆ ಅಂದ್ರೆ ಅರ್ಥ ಏನೋ ಗೊತ್ತಾ? ನಮ್ಮ ದೇಹವು ಭೂಮಿಯಿಂದ ತೆಗೆದು ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ನಮ್ಮ ದೇಹವು ಸಹ ಭೂಮಿಯಲ್ಲಿ ಒಂದು ಭಾಗವೇ, ಇದು ಮರಿಬೇಡ. Even our body also a part of the land or dust. ನಮ್ಮ ದೇಹವು ಖಂಡಿತವಾಗಿ ಮಣ್ಣೆ. ಈಗ ತಾತ್ಕಾಲಿಕವಾಗಿ ನಾವು ಸೌಂದರ್ಯವಾಗಿ ಇರ್ಬೋದು ಏನೋ, ನಮ್ಮ ದೇಹವು ಚೆನ್ನಾಗಿರ್ಬೋದು ಏನೋ, ಪರವಾಗಿಲ್ಲ, ದೇವರು ನಾವು ಸ್ತೋತ್ರ ಸಲ್ಲಿಸಿ. ಆದ್ರೆ ಈ ದೇಹವು ಮಣ್ಣಲ್ಲಿ ಸೇರಿಬಿಡ್ತದೆ. This is a part of the earth, ground. It is surely going to the dust. ಮಣ್ಣು ಪುನಃ ಮಣ್ಣಿಗೆ ಸೇರಿಬಿಡ್ತದೆ. ಶಾಪಗ್ರಸ್ತನು ಆಗಿದ್ದಾನೆ ಆದಾವನು. ನನ್ನ ಆತ್ಮೀಯ ಸಹೋದರ ಸಹೋದರರೇ, ಅದಕ್ಕಾಗಿ ಇಲ್ಲಿ 25ನೇ ಅಧ್ಯಾಯ ಮತ್ತನೆ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಯಾರಿಗೋಸ್ಕರ ಸಿದ್ಧ ಮಾಡಿದ್ದಾನೆ ದೇವರು ನಿತ್ಯ ಬೆಂಕಿ? ಪಿಶಾಚನಿಗೂ ಅವನ ದೂತರಿಗೂ, ಅಂದ್ರೆ ಸೈತಾನನಿಗೂ ಅವನ ದೂತರಿಗೆ ನಿತ್ಯ ಭಯಂಕರವಾದ ಬೆಂಕಿಯ ಗುಂಡಿಯನ್ನು ದೇವರು ಸಿದ್ಧಪಡಿಸಿದ್ದಾನೆ. ನರಕವನ್ನು ಮಾನವರಿಗಾಗಲ್ಲ, ಬದಲಾಗಿ ಸೈತಾನ ಏನು ಮಾಡ್ತಾ ಇದ್ದಾನೆ? ಸೈತಾನು ಅವನ ದೂತರಿಗಾಗಿ ಸಿದ್ಧ ಮಾಡಲಾಗಿರುವಂತಹ ಈ ಭಯಂಕರವಾದ ಬೆಂಕಿಯೊಳಗೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ಬೇಕೆಂಬುದಾಗಿ ಸೈತಾನನು ನಮಗೆ ದುರ್ಬೋಧಗಳು, ದುರ್ಮಾರ್ಗತೆಯನ್ನು, ಅಕ್ರಮವನ್ನು ಮಾಡುವುದಕ್ಕಾಗಿ, ಅನ್ಯಾಯವಾಗಿ ಜೀವಿಸುವಂತೆ, ಪ್ರಕೃತಿ ವಿರುದ್ಧವಾದ, ಸ್ವಭಾವ ಸಿದ್ಧಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸೈತಾನನು ಪ್ರೇರೇಪಿಸುತ್ತಾ ಇದ್ದಾನೆ. ಎಷ್ಟು ಭಯಂಕರವಾಗಿರುತ್ತದೆ ಒಂದು ಸಾರಿ ಯೋಚಿಸ್ತೀರಿ. ನರಕ ಅಂದ್ರೆ ಇಟ್ಸ್ ನಾಟ್ ಎ ಪಿಕ್ನಿಕ್. ನರಕ ಅಂದ್ರೆ ಇಟ್ಸ್ ನಾಟ್ ಎ
ಊಟಿ. ನರಕ ಅಂದ್ರೆ ಬೆಂಕಿಯ ಗುಂಡಿ. ಬೆಂಕಿಯ ಗುಂಡಿಯೊಳಗೆ ಒಂದು ಸಾರಿ ಯಾರಾದ್ರೂ ಒಬ್ರು ಪ್ರವೇಶಿಸಿದ್ರೆ ಹೊರಗೆ ಬರಗಾಗುವುದಿಲ್ಲ. ಹೊರಗೆ ಬರಗಾಗುದಿಲ್ಲ. ಯಾರು ಅಲ್ಲಿಂದ ಹೊರಗೆ ತರುವುದಿಲ್ಲ ಬೇರೆ. ನೋ ಬಡಿ ಕ್ಯಾನ್ ಕಮ್ ಔಟ್. ಯಾರು ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇನ್ನು ಮಾರ್ಗ ಇಲ್ಲ. ನಾವು ನಮ್ಮಲ್ಲಿ ಹುಸುರಿರು ಇರುವಾಗ ನಮಗೊಂದು ಅದ್ಭುತವಾದ ಅವಕಾಶ ದೇವರು ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ನಾವೀಗ ತಪ್ಪಿಸಿಕೊಳ್ಳಬಹುದು. ಈಗ ನಮಗೊಂದು ಅವಕಾಶ ಇದೆ, ಅದ್ಭುತವಾದ ಅವಕಾಶ ಇದೆ. ಈ ಬೆಂಕಿಯ ಗುಂಡಿಯೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮಗೊಂದು ಅಂದ್ರೆ ಇದು ಅಲ್ಲಲ್ವಾ? ಅಂದ್ರೆ ನಾವು ಪಾಪ ಮಾಡಿದೀವಲ್ಲ, ಪಾಪ ಮಾಡುವ ಪ್ರತಿಯೊಬ್ಬನು ಶಾಪಗ್ರಸ್ತನು. ಈ ಬೆಂಕಿಯ ಗುಂಡಿ ಸಹ ಶಾಪಗ್ರಸ್ತರಿಗೋಸ್ಕರ, ಮರಿಬೇಡ. ಈ ಬೆಂಕಿ ಗುಂಡಿ ಶಾಪಗ್ರಸ್ತರಿಗೋಸ್ಕರ. ಯಾವಾಗ ನಾವು ಶಾಪಗ್ರಸ್ತರಾಗ್ತೀವಿ? ಪಾಪ ಮಾಡಿದಾಗ, ಪಾಪದಲ್ಲಿ ಜೀವಿಸುತ್ತಾ ಇರುವಾಗ, ಪಾಪದ ಮಾರ್ಗವನ್ನು ಬಿಡದೆ, ಅನ್ಯಾಯವನ್ನು ಬಿಡದೆ, ಅಕ್ರಮವನ್ನು ನಾವು ಬಿಡದೆ ಜೀವಿಸುತ್ತಾ ಇರುವಾಗ ದೇವರು ಎಚ್ಚರಿಸುತ್ತಾ ಇದ್ರು, ಇದು ನನಗಲ್ಲ ಎಂಬುದಾಗಿ ಜನರು ಜೀವಿಸುತ್ತಾ ಇದ್ದಾರಲ್ಲ. ಅನೇಕ ಜನರು ಯೇಸು ಸ್ವಾಮಿ ನಮಗೆ ಬೇಡ, ಏಸಪ್ಪ ನನಗೆ ಬೇಡ. ನಮ್ಮ ದೇವರುಗಳು ನಮ್ಮ ದೇಶದಲ್ಲಿ ಕೋಟ್ಯಾನುಕೋಟಿ ದೇವರಿದ್ದಾರೆ. ಇವರನ್ನು ಬಿಟ್ಟು ನಾನು ಯೇಸು ಸ್ವಾಮಿಗೆ ಹೇಗೆ ಮುಗಿತೀನಿ? ನಾನು ಕೈ ಮುಗಿತೀನಿ, ನಾನು ಮುಗಿಯಲ್ಲ, ಹೋಗೋ ನೀನು ಅಂತಾರಲ್ವಾ? ಅಂತವ್ರಿಗೋಸ್ಕರ ಯೇಸು ಸ್ವಾಮಿಯನ್ನು ನಂಬದೇ ಹೋಗುವುದು ಸಹ ಪಾಪ. ಈವನ್ ಇಫ್ ಯು ನಾಟ್ ಬಿಲೀವ್ ಜೀಸಸ್ ಕ್ರೈಸ್ಟ್ ಈಸ್ ಎ ಸಿನ್. ಅರ್ಥ ಆಗ್ತಾ ಇದೀರ್ರಿ? ಇದು ಈ ಭಾಗ, ಈ ಮಾತು ನಿಮ್ಗೆ ತೋರಿಸ್ತೀನಿ ಬರ್ರಿ. ರೋಮನ್ಸ್ 14:23. ರೈಟ್, ಓದಿ ಸಿಸ್ಟರ್. ಅವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ಬಟ್ ಇನ್ ತೆಲುಗು ವಿಶ್ವಾಸము ಕಾನಿದಿ ಪಾಪము ಎಂಬುದಾಗಿ ದೇವರು ಬರೆದಿದ್ದಾನೆ. ವಿಶ್ವಾಸము ಕಾನಿದಿ ಪಾಪಂ ಅಂದ್ರೆ ಅರ್ಥ ಏನು? ಇಫ್ ಯು ಆರ್ ನಾಟ್ ಬಿಲೀವ್ ಜೀಸಸ್ ಕ್ರೈಸ್ಟ್, ದಟ್ ಈಸ್ ನಥಿಂಗ್ ಬಟ್ ಯು ಆರ್ ಇನ್ ದ ಸಿನ್. ಪಾಪದಲ್ಲಿ ಇದ್ದೀರಿ ಎಂಬುದಾಗಿ ಅರ್ಥ. ಯಾಕಂದ್ರೆ ದೇವರನ್ನು ನಂಬುವುದು ನಾವು ಪಾಪ ಎಂಬುದಾಗಿ ದೇವರು ಎನಿಸುತ್ತಾ ಇದ್ದಾನೆ. ಇದು ನಿಜ ಪ್ರಿಯರಾದವರೇ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಬನ್ರಿ. He that doubteth is damned if he eat, because it is not of faith. For whatsoever is not of faith is sin. ನಂಬದೇ ಹೋಗುವುದು ಪಾಪ ಎಂಬುದಾಗಿ, ನಂಬದಿರುವುದು ಪಾಪ. ಪಾಪದ ಬರುವ ಸಂಬಳ ಇದೆ, ಅದೇನು? ಮರಣ. ಯಾವ ಮರಣ? ಬೆಂಕಿಯ ಗುಂಡಿಯಲ್ಲಿ ದೊಬ್ಬಲ್ಪಡುವುದೇ ಮರಣ. ನಮ್ಮ ಆತ್ಮ ಸಾವಿರುವುದಿಲ್ಲ, ಇದು ಸದಾ ಕಾಲವಿರುತ್ತದೆ. ದೇರ್ ಇಸ್ ನೋ ಡೆತ್ ಫಾರ್ ಅವರ್ ಸೋಲ್ ಅಂಡ್ ಸ್ಪಿರಿಟ್. ಆದ್ರೆ ನಿತ್ಯವಾದ ಬೆಂಕಿ ಗುಂಡಿ ಯಾವಾಗಲೂ ಈಗ ನಾವು ನೋಡ್ತಾ ಇದೀವಿ, ಸೂರ್ಯನನ್ನು ನೋಡ್ತಾ ಇದೀವಿ. ಸೂರ್ಯನೊಳಗೆ ಏನ್ ನಡೀತಾ ಇದೆ ಕ್ರಿಯಾ? ಬೆಂಕಿ. ಅಲ್ಲಿರುವುದೇನು? ಬೆಂಕಿ ಗುಂಡಿ. ಅದು ಬೆಂಕಿಯ ಗೋಳ. ಒಳಗೆ ಭಯಂಕರವಾದ ಬೆಂಕಿಯ ಮೂಲಕ ನಮಗೆ ಬೆಳಕು ನಮ್ಗೆ ಬರ್ತಾ ಇದೆ. ಮತ್ತೆ ಆ ಬೆಂಕಿ ಬರುವುದಕ್ಕೆ ಯಾವ ಆಯಿಲ್ ಹಾಕ್ತಾ ಇದಾರೆ ಅಲ್ಲಿಗೆ? ಪೆಟ್ರೋಲ್ ಯಾರು ಹಾಕ್ತಾ ಇದಾರೆ? ಇದೆಲ್ಲ ಹೆಂಗೆ ಬರ್ತಾ ಇದೆ? ಯಾರಿಗ ಅರ್ಥ ಆಗುದಿಲ್ಲ. ಅಲ್ಲಿ ಹೋಗಿ ಪರಿಶೋಧನೆ ಮಾಡೋದಕ್ಕೆ ಯಾರ ಕೈಯಲ್ಲಿ ಆಗುದಿಲ್ಲ, ಸತ್ತೋಗ್ತಾರೆ. ಅಲ್ಲಿ ಹೋಗುವುದಕ್ಕೆ ಯಾರ ಕೈಯಲ್ಲಿ ಆಗುದಿಲ್ಲ. ಇಲ್ಲಿಂದೇ ಇದ್ದು ನಾವೇನೋ ಕಲಿಸಿದೀವಿ, ಅಲ್ಲದೀವಿ, ಹೀಲಿಯಂ ಇದೆ, ಅಲ್ಲಿಂದ ಹೈಡ್ರೋಜನ್, ನ್ಯೂಕ್ಲಿಯರ್, ಆಟಮು, ಬಾಂಬು, ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್, ಅಲ್ಲಿ ಹಂಗಿಂಗೆ ಅಂತ ಏನೋ ಕಥೆಗಳು ಹೇಳ್ತಾ ಇದ್ದಾರೆ. ಇದಾದವ್ರೆ ಸೈನ್ಸ್ ಆಲ್ವೇಸ್ ನಾಟ್ ಟ್ರೂತ್.
ಸೈನ್ಸ್ ಈಸ್ ನಥಿಂಗ್, ಸಮಟೈಮ್ಸ್ ಮೇಕ್ ಅಸ್ ಫೂಲ್ಸ್. ಹೌದಲ್ಲ? ಸೈನ್ಸ್ ನಮ್ಮನ್ನು ಫೂಲ್ಸ್ ಅನ್ನಾಗಿ ಮಾಡುತ್ತೆ. ಫೂಲ್ಸ್ ಅಂದ್ರೆ ಏನು? ಬುದ್ಧಿಹೀನರನ್ನಾಗಿ ಮಾಡುತ್ತೆ. ಕೆಲವು ಜನರು ಸೈನ್ಸ್ ಓದೋರು ಕೆಲವು ಜನರು ದೇವರೇ ಇಲ್ಲ ಅಂತಾರೆ, ಗೊತ್ತಲ್ವಾ ನಿಮ್ಗೆ? ಮಂಗಿನಿಂದ ಮನುಷ್ಯ ಬಂದು ಬಿಟ್ಟಿದ್ದಾನೆ ಅಂತಾನೆ. ವಾಟ್ ಎ ಫೂಲಿಶ್ ಪೀಪಲ್ ದೇ ಆರ್. ಮಂಗಿನಿಂದ ಮನುಷ್ಯನು ಬಂದಿದ್ದಾನೆ ಅಂದ್ರೆ ಅವನಪ್ಪ ಮಂಗಿ ಅಂತ ಹೇಳ್ಬೇಕು. ಅವನ ಅಪ್ಪಳ ಮಂಗಿ. ಈಸ್ ಫಾದರ್ ಈಸ್ ಮಂಕಿ. ಯುವರ್ ಮಂಕಿ ಇಸ್ ಯುವರ್ ಡ್ಯಾಡಿ ಇಸ್ ಮಂಕಿ ಅಂತ ಹೇಳ್ಬೇಕಷ್ಟೇ, ಸಾಕು. ನಾಚಿಗುವ ಬುದ್ಧಿ ಇರ್ಬೇಕ್ರಿ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರು ನಮ್ಮ ಸ್ತೋತ್ರ. ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ನಮ್ಮೆಲ್ಲರನ್ನು, ಇಡೀ ಜಗತ್ತಿನಲ್ಲಿರುವ ಪ್ರತಿ ಒಬ್ಬ ಮನುಷ್ಯನು ಮಾನಸಾಂತರ ಹೊಂದಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಕೆಟ್ಟೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ ದೇವರು. ಇದಕ್ಕೂ ಮುಂಚೆ ಆತನ ಪ್ರವಾದಿಗಳನ್ನು, ಆತನ ಭಕ್ತರನ್ನು ಆಯಾ ಪ್ರಾಂತದೊಳಗೆ ಕಳುಹಿಸಿಕೊಟ್ಟಿದ್ದಾನೆ ಪ್ರಿಯರೇ. ಅದೇ ಭಾಗದಲ್ಲಿ ಅದೇ ವಿಧವಾಗಿ ಸೊದೋಮ ಗೊಮೋರ ಪಟ್ಟಣಕ್ಕೆ ಯಾರು ಕಲಿಸಿಕೊಟ್ಟಿದ್ದಾನೆ? ಭಕ್ತಿಹೀನರಿಗೋಸ್ಕರ, ಅವರು ಮಾನಸಾಂತರ ಹೊಂದೋದಕ್ಕೋಸ್ಕರ. ದೇವರು ಅಧರ್ಮಿಗಳ ನಾಚಿಕೆಗೆಟ್ಟು ನಡತೆಗೆ ಎಷ್ಟೋ ವೇದನೆಗೊಂಡಿದ್ದಾನೆ ನೀತಿವಂತನಾಗಿರುವ ಲೋಟನು. ಅವ್ರ ಮಧ್ಯದಲ್ಲಿ ಎಷ್ಟು ಹಿಂಸಪಡಿಸಿದ್ದಾನಂದ್ರೆ ಲೋಟನನ್ನು ಈಗ ನಾವು ನೋಡ್ತಾ ಇದ್ದೀವಿ ಪ್ರಿಯದವರೇ. ಬನ್ರಿ ಈಗ ನಾವು ಓದಿರೋ ಭಾಗಕ್ಕೆ ಹೋಗೋಣ. ಆದಿಕಾಂಡ 19ನೇ ಅಧ್ಯಾಯ 6ನೇ ವಚನ. ಲೋಟನು ಅವರ ಬಳಿಗೆ 4ನೇ ವಚನ, 4-5 ವಚನಗಳು ಓದ್ಕೊಂಡು ಬಂದಿರಿ. ಅವರು ಮಲಗುಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು, ಎಲ್ಲರೂ ಅಂತ ಬರೆದ ನೋಡ್ರಿ. ಇಲ್ಲಿ ಕೆಲವು ಜನರಲ್ಲ, ಕೆಲವರಲ್ಲ, ಎಲ್ಲರೂ ಬಂದ್ಬಿಟ್ರು. ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರಲ್ಲಿ ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಘವಾಗಬೇಕು ಎಂದು ಕೂಗಿ ಹೇಳಿದರು. ನೋಡಿದ್ರಪ್ಪಿದೆ, ಇವರು ಮಾನಸಾಂತರ ಹೊಂದಿಲ್ಲ, ಇನ್ನೂ ಭಯಂಕರವಾಗಿ ದುಷ್ಕ್ರಿಯೆಗಳನ್ನು, ಕಾಮಕೃತ್ಯಗಳನ್ನು, ಪ್ರಕೃತಿ ವಿರುದ್ಧವಾದ ಕರ್ಮಗಳನ್ನು ಮಾಡಿ ಕತ್ತಲ ಕೆಲಸಗಳಿಂದ ಇನ್ನೂ ಎಂಜಾಯ್ ಮಾಡ್ಬೇಕೆಂಬುದಾಗಿ ಇರುವಾಗ ದೇವರು ಈ ಪ್ರಾಂತವನ್ನು ನಾಶ ಮಾಡುವುದಕ್ಕಾಗಿ ತೀರ್ಮಾನಿಸಿಕೊಂಡಿದ್ದಾನೆ. 6ನೇ ವಚನದಲ್ಲಿ ನೋಡ್ರಿ, ಲೋಟನು ಪಾಪ ಅವ್ರ ಬಳಿಗೆ ಹೊರಕ್ಕೆ ಹೋಗಿ ಹೊರಕ್ಕೆ ಬಂದು ತನ್ನ ಹಿಂದೆ ಕದ ಹಾಕಿದ್ದಾನೆ. ಯಾಕಂದ್ರೆ ಒಳಕ್ಕೆ ಹೋಗಿ ಏನೋ ತೊಂದರೆ ಮಾಡ್ತಾರೆ ಇವ್ರಿಗೆ ಅನ್ಕೊಂಡು ಅವ್ರ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ನೋಡ್ರಿ. 7ನೇ ವಚನ ಓದ್ರಿ. ಈ ಪಾತಕವನ್ನು ಮಾಡಬೇಡಿರಿ, ಕೇಳಿರಿ. ನನಗೆ ಪುರುಷನರಿಯದ 2 ಹೆಣ್ಣು ಮಕ್ಕಳು ಇದ್ದಾರೆ, ಅವರನ್ನಾದರೂ ನಿಮಗೆ ತಂದು ಒಪ್ಪಿಸೇನು? ಮನಸ್ಸು ಬಂದಂತೆ ಮಾಡಬಹುದು. ಆದರೆ ಮನುಷ್ಯರು ತನ್ನ ಆಶ್ರಯಕ್ಕೆ ಬಂದವರು ಅವರಿಗೆ ಏನೂ ಮಾಡಕೂಡದು ಎಂದು ಹೇಳಲು. ಸಾಕಮ್ಮ ನೋಡ್ರಿ, ಅಣ್ಣಂದಿರೇ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನ ಲೋಟನು. ಅಣ್ಣಂದಿರೇ, ಈ ಪಾತಕವನ್ನು ಮಾಡಬೇಡರಿ ಎಂಬುದಾಗಿ ಎಷ್ಟೋ ಹೇಳಿದ್ದಾನೆ. ಆದ್ರೂ ಇನ್ನೊಂದು ಅವಕಾಶ ನಿಮಗೆ ಕೊಡ್ತಾ ಇದ್ದೀನಪ್ಪ ಅಂದ್ರೆ, ನನಗೆ ಪುರುಷರನ್ನು ಅರಿಯದ 2 ಹೆಣ್ಣು ಮಕ್ಕಳಿದ್ದಾರೆ, ಅವರನ್ನಾದ್ರೂ ನಿಮಗೆ ತಂದು ಒಪ್ಪಿಸೇನು? ಮನಸ್ಸು ಬಂದಂತೆ ಮಾಡಬಹುದು. ಆದ್ರೆ ಆ ಮನುಷ್ಯರು ಏನಂದಿದ್ದಾರೆ? ಆ ಮನುಷ್ಯರು ನನ್ನ ಆಶ್ರಯಕ್ಕೆ ಬಂದಿದ್ದಾರೆ, ಅವ್ರು ಏನು ಮಾಡಕೂಡದು ಎಂದು ಹೇಳಲು. ಪ್ರಿಯರೇ, ಆಗಿನ ಕಾಲದಲ್ಲಿ ಅತಿಥಿ ಸತ್ಕಾರ ನಿಯಮಗಳ ಪ್ರಕಾರ ಅತಿಥಿಗಳನ್ನು ಮನೆಗೆ
ಬರಮಾಡಿಕೊಂಡವರು ಅವರನ್ನು ಸಂಪೂರ್ಣವಾಗಿ ರಕ್ಷಿಸಬೇಕಾಗಿತ್ತು. ಆದರೂ ಅಂತ ದುಷ್ಟರಿಗೆ ತನ್ನ ರಕ್ಷಣಾ ಹಿತ ಹೆಣ್ಣು ಮಕ್ಕಳನ್ನು ಒಪ್ಪಿಸುವುದಾಗಿ ಲೋಟನು ಹೇಳಿದ್ದು ಅವನ ಹತಾಶ ಸ್ಥಿತಿಯನ್ನು ತೋರಿಸುತ್ತದೆ. ಅಂದ್ರೆ ಅವರ ಮನೆಯನ್ನು ಆಶ್ರಯಿಸಿದವರಿಗೆ ರಕ್ಷಣೆ ಕೊಡ್ಬೇಕೆಂಬುದಾಗಿ ಅವರು ಹೇಗಂದ್ರೆ ದೇವರೇ ಎರಡನೇ ಆಜ್ಞೆ ಹೇಳಿದನಲ್ವಾ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ. ಅವ್ರ ಮನೆಗೆ ಬಂದಂತ ಅವರನ್ನು ಅವರಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವರು ದೇವರ ಚಿತ್ತವನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ಹೇಳ್ಬೋದು. 9ನೇ ವಚನ ನೋಡ್ರಿ, ಬನ್ರಿ ಅವರು ದಾರಿ ಬಿಡೋ ಎಂದು ಹೇಳಿ, ಅವ್ರು ಹಿಂಗೆ ಎಷ್ಟು ರೌದ್ರವಾಗಿದ್ದಾರೆ ನೋಡ್ರಿ ಆ ಪ್ರಜೆಗಳು. ದಾರಿ ಬಿಡು, ಇವನು ಯಾರು? ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಿ ಬೇಕು. ಆ ಮನುಷ್ಯರಿಗೆ ಕೀಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೀಡು ಮಾಡುತ್ತಿವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಕಿಸಿ ಕದವನ್ನು ಒಡೆದು ಬಿಡಬೇಕೆಂದಿದ್ದರು. ನೋಡಿ ಪ್ರಿಯರಾದವರೇ, ಇವರು ನ್ಯಾಯವಾಗಿ ಇವರು ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಅವರು ಬಿಡೋ, ನೀನು ಹೋಗೋ ಪಕ್ಕಗೆ, ಏನೋ ನೀನು ಯಾವ ಊರ್ನಿಂದ, ಏನೋ ಎಲ್ಲಿಂದ ಬಂದಿದ್ಯಾ ನೀನು? ಇಟ್ಸ್ ಎ ಕೈಂಡ್ ಆಫ್ ಏನಂತ ಹೇಳ್ಬೇಕು, ದೌರ್ಜನ್ಯ, ಅಕ್ರಮವಾಗಿ ಅವ್ರ ಅನ್ಯಾಯವಾಗಿ ಅವನು ಒಡೆದು ಬಿಡುವುದಕ್ಕಾಗಿ ಸಿದ್ಧವಾಗಿ. ಪ್ರಿಯರೇ, ಇಮ್ಮಿಡಿಯೇಟ್ ಅಲ್ಲೇ ಇರುವ ದೇವರು ಏನ್ ಮಾಡಿದ ನೋಡ್ರಿ 10ನೇ ವಚನ. ಆದ್ರೆ ಒಳಗಿದ್ದ ಮನುಷ್ಯರು ಕೈ ಚಾಚಿ ಲೋಟನನ್ನು ತಮ್ಮ ಕಡೆಗೆ ಮನೆಯೊಳಗೆ ಸೇರಿಸಿ ಕದ ಮುಚ್ಚಿದರು. ದೇವರು ನೋಡುತ್ತಾ ಸುಮ್ಮನೆ ಇರಲಿಲ್ಲ. ದೇವರು ಲೋಟನನ್ನು ಅವನ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ಕಾಪಾಡಿದ್ದಾನೆ. ಈ ದುಷ್ಟರ ಕೈಯಿಂದ ಕಾಪಾಡಿದ್ದಾನೆ. ನನ್ನ ಆತ್ಮೀಯ ಸಹೋದರ ಸಹೋದರರೇ, ನಾವು ಸಹ ಇಂತಹ ಸ್ಥಿತಿಯಲ್ಲಿರುವಾಗ ದೇವರು ಸುಮ್ಮನೆ ಇರುವುದಿಲ್ಲ. ಜನರು ದೌರ್ಜನ್ಯವಾಗಿ ಅನ್ಯಾಯವಾಗಿ ನಮ್ಮ ಮೇಲೆ ಕೆಟ್ಟಾಗಿ ಮಾತಾಡ್ತಿರುವಾಗ, ನಮ್ಮನ್ನು ಬೈತಿರುವಾಗ ದೇವರು ಸುಮ್ಮನೆ ಇರುವುದಿಲ್ಲ. ಮೊಯ್ಯೆಗೆ ಮೊಯ್ಯ ತೀರಿಸುವ ದೇವರು ಸಜೀವನಾಗಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ನಂಬಿರುವ ನಾವು ಧೈರ್ಯವಾಗಿ ಸಂತೋಷದಿಂದ ಮುಂದೆ ಸಾಗಿ ಹೋಗೋಣ. ಎಲ್ಲಾ ಪರಿಸ್ಥಿತಿಯಲ್ಲಿಯೂ ನಮ್ಮನ್ನು ಕಾಯುವ ಆತನು, ನಮ್ಮ ಕೂಡ ಇರುವ ಆತನು, ನಮ್ಮ ಸರ್ವಶಕ್ತಿಯುಳ್ಳ ದೇವರು ನಮಗೆ ಜೊತೆಯಾಗಿದ್ದಾನೆ. ಬನ್ನಿರಿ, ಮನಕಳ್ಳಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ.